ಇವತ್ತು ಕನ್ನಡಿಗರ ಒಂದು ದುರಂತ ಏನು ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು BJPಗೆ ಹೆಬ್ಬಾಗಿಲ್ಲ ಅಂತೇಳಿ ಕರ್ನಾಟಕ ಇವತ್ತು 27 ಎಂಎಸ್ ಸಂಸದನ್ನು ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಇದರ ಹಿಂದೆ ನಾವು ಕಾಂಗ್ರೆಸ್ಸನ್ನು ಕೂಡ ಹೆಚ್ಚಾಗಿ ಕಳಿಸಿದ್ವಿ. ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಇದೇ ಸೋನಿಯಾ ಗಾಂಧಿ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಗೋವಾದಲ್ಲಿ ಕೇವಲ 2 MP ಇತ್ತು. ಮಾದಾ ಯೋಜನೆಯಲ್ಲಿ ನಾವು ಒಂದು ಹನಿ ನೀರು ಕೊಡಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟರು. ತದನಂತರ ಪಾರಿಕರ್ ಅವರು ಮುಖ್ಯಮಂತ್ರಿ ಆದರೂ BJPಯಿಂದ ಆವತ್ತು ಕೂಡ ಪಾರಿಕರ್ ಅವರು ಮಾದಾ ಯೋಜನೆಗೆ ಯಾವುದು ಕೂಡ ಕೊಡುಗೆಯನ್ನು ಕೊಟ್ಟಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಂಸದನ್ನು ಆಯ್ಕೆ ಮಾಡಿ ನಾವು ಕಳಿಸ್ತೀವಿ. ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು. ಆದರೆ ಇವತ್ತು ಅವರಿಂದ ಇವತ್ತು ರಾಜ್ಯಕ್ಕೆ ಇವತ್ತು ಕಿಂಚಿತ್ತು ಕವಡೆ ಕಾಸು ಕಿಮ್ಮತ್ತಿಲ್ಲ ಅಂದಮೇಲೆ ನಮ್ಮ ಸಂಸದರ ಅವಶ್ಯಕತೆ ಏನಿದೆ. ಇವತ್ತು 8 ಬಾರಿ ಇವತ್ತು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾ ಇದ್ದಾರೆ. ಮೈಕದಲ್ಲಿ ಕುಡಿಯುವ ನೀರಿನ ಯೋಜನೆ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ನಾನು ಕೇಂದ್ರ ಮಂತ್ರಿ ಆಯಿತು ಅಂತ ಹೇಳಿದ್ರೆ ತಕ್ಷಣ ಪೂರಕ ಕೊಡುಗೆಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಕೂಡ ಬರ್ತೋಗಿದ್ದಾರೆ. ಇವತ್ತು ಯಾವ ಒಬ್ಬ MP ಕರ್ನಾಟಕದ ಆಯ್ಕೆ ಆಗ್ತಾನೋ ಹೈಕಮಾಂಡ್ ಗುಲಾಮ್ರು ಕೈಗೊಂಬೆ ಆಗ್ತಾರೆ ವಿನ ಇವತ್ತು ರಾಜ್ಯಕ್ಕೆ ಇವತ್ತು ಏನು ಕೂಡ ಅನುಕೂಲ ಆಗ್ತಾಯಿಲ್ಲ. ಇವತ್ತು ಏಕೆ ಅಂತೇಳಿ ರಾಮನಗರ ಆಗಿರ್ಬೋದು ಅದು ಕುಮಾರಸ್ವಾಮಿ ಅವರ ಕಾನ್ಸ್ಟಿಟ್ಯೂನ್ಸಿ. ಇವತ್ತು ಮಿಗದಟ್ಟಿ ಕುಡಿಯುವ ಯೋಜನೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅವರೇ ಚಕಾರ ಎತ್ತಿಲ್ಲ ಅಂತ ಹೇಳಿದ್ರೆ ಕಣ್ಣಿಗರ ಪರಿಸ್ಥಿತಿ ಇವತ್ತು ಏನಾಗ್ತದೆ. ಇವತ್ತು ಜೊತೆಗೆ ಬಿಹಾರ್ಗೆ ಇವತ್ತು ಉಡಾನ್ ಅಂತ ಯೋಜನೆಯಲ್ಲಿ ಏರ್ಪೋರ್ಟ್ಗಳನ್ನ ಇವತ್ತು ಮಂಜೂರು ಮಾಡಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೈಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ BJP ಸರ್ಕಾರ ಇಲ್ಲ, ಅಲ್ಲಿ ನಿತೀಶ್ ಕುಮಾರ್ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡ್ತಕ್ಕಂಥ ಒತ್ತು ಇವತ್ತು ನಾವು ಏನು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ. ನಮಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಅಂದಮೇಲೆ ನಾವು ಯಾಕೆ BJP ಸರ್ಕಾರಕ್ಕೆ ಇವತ್ತು ಸಪೋರ್ಟ್ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ಕನ್ನಡಿಗರಲ್ಲಿ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಸಂಸದರು ಏನಾಗಿದ್ದಾರೆ ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು ಪಕ್ಷಾತೀತವಾಗಿ ಪಾರ್ಲಿಮೆಂಟ್ನಲ್ಲಿ ಮತ್ತೊಮ್ಮೆ ಧ್ವನಿಯನ್ನು ಎತ್ತುವ ಮೂಲಕ ಕನ್ನಡಿಗರಿಗೆ ಏನು ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾಲಾ ಬೀದಿ ರವಿ ಅಂತೇಳಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.